ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇಂಗ್ಲೀಷ್ ವಿತ್ ನೂರುಲ್ ಇಸ್ಲಾಮಿಗೆ ವೆಲ್ಕಮನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಉದ್ದೇಶ ಇಷ್ಟೇ, ನೀವು ಹಾಕಿರುವಂಥ ಕಮೆಂಟ್ಸ್ಗಳನ್ನು ಓದ್ಬಿಟ್ಟು ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು. ಆಲ್ರೆಡಿ ಐ ಡಿಸೈಡೆಡ್ ನಾಟ್ ಟು ಅಪ್ಲೋಡ್ ಎನಿ ವಿಡಿಯೋಸ್ ರಿಲೇಟೆಡ್ ಟು ದಿಸ್ ಸಬ್ಜೆಕ್ಟ್. ವಿಚ್ ಸಬ್ಜೆಕ್ಟ್ ಅಂತ ಗೊತ್ತಾಗುತ್ತೆ ಈಗ ನಿಮಗೆ. ಕೇವಲ ಒಂದು ದಿನ ಮಾತ್ರ ಉಳಿದಿದೆ ನಿಮ್ಮ ಬಯೋ ಎಕ್ಸಾಮಿಗೆ, ಬಯಾಲಜಿ, ಹೌದಲ್ವಾ? 70 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಯಾಕೆ ಟೆನ್ಷನ್ ಹಚ್ಕೊಂಡಿದ್ದೀರಾ ಅಂತ ನಿಜವಾಗಿಯೂ ಗೊತ್ತಿಲ್ಲ. ಯಾಕಂದರೆ 70ಕ್ಕೆ 21 ಅಂಕಗಳು ತೆಗೆದ್ರೆ ಪಾಸು. ಸರ್ ನಮ್ಗೆ ಪಾಸ್ ಆಗಬಾರ್ದು ಸರ್, ನಮ್ಗೆ ಔಟ್ ಆಫ್ ಔಟ್ ಬೇಕು ಅನ್ನೋರು ದಯವಿಟ್ಟು ಈ ವಿಡಿಯೋನ ಬಿಟ್ಟು NCERT ಬುಕ್ಕನ್ನು ಇಟ್ಕೊಂಡು ಸಂಪೂರ್ಣವಾಗಿ ಓದಿ. ಫಸ್ಟ್ ನಾವು ಸರಿಯಾದ ದಾರಿಯನ್ನು ತೋರಿಸ್ತೀವಿ, ಅದು ಬೇಡ ಅಂದವರಿಗೆ ಸ್ವಲ್ಪ ಶಾರ್ಟ್ಕಟ್ಟನ್ನು ತೋರಿಸ್ತೇವೆ. ಹಾರ್ಡ್ ವರ್ಕ್ ನೆವರ್ ರೋಯಿನ್ಸ್ ಅಂತ ಹೇಳ್ತೀವಿ, ಅಂದರೆ ನೆವರ್ ಗೋಸ್. ಏನು ಅಂತ ಹೇಳಿದರೆ, ಹಾರ್ಡ್ ವರ್ಕ್ ಮಾಡಿದ್ದೆ ಆದಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ. ಯಾವಾಗಿಂದ ಸರ್? ಬಿಗಿನಿಂಗಿಂದ. ಆದರೆ ಈ ಸಮಯ ಅಲ್ಲ ಅದು. ಈಗ ಸ್ಮಾರ್ಟ್ ವರ್ಕನ್ನು ಮಾಡಬೇಕು. ಹೇಗೆ ಅಂತ ಹೇಳಿದರೆ, ಇಷ್ಟು ಟೈಮ್ ಮ್ಯಾನೇಜ್ಮೆಂಟನ್ನು ಇಟ್ಕೊಂಡು ಎಕ್ಸಾಮಲ್ಲಿ ಕೂತ್ಕೊಂಡು ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲ, ಏನು ಓದಿದ್ದಂಗೆ ಕೂತ್ಕೊಂಡು 3 ಗಂಟೆ ಹೆಂಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂದರೆ ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ. ಫಸ್ಟು ಪ್ರಿಪ್ರೇಷನ್ ಮಾಡೋ ಸಮಯದಲ್ಲೇ ಟೈಮ್ ಮ್ಯಾನೇಜ್ಮೆಂಟನ್ನು ಮಾಡ್ಕೋಬೇಕೀಗ. ನೀವು ಅದನ್ನು 3 ಭಾಗವಾಗಿ ಡಿವೈಡ್ ಮಾಡ್ಕೊಳ್ಳಿ. ಯಾವುದು? ಬಯೋ. ನಾಳೆ ಉಳಿದಿರೋದು ಒನ್ ಡೇ ರಿವಿಷನ್, 1 ಡೇ ಫೈನಲ್ ಮ್ಯಾಚ್ ಅಂತ, ಹೌದಲ್ವಾ? ಕೊನೆಯ ಮ್ಯಾಚು ನಾಳೆ ಇರೋದು ನಿಮ್ಮದು. ಎಷ್ಟೋ ಜನ 90% ವಿದ್ಯಾರ್ಥಿಗಳಿಗೆ, ಸೈನ್ಸ್ ವಿದ್ಯಾರ್ಥಿಗಳಿಗೆ, ಹೌದಲ್ವಾ, ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಕೊನೆಯ ಎಕ್ಸಾಮ್ ಆಗಿದೆ ಬಯೋ, ಕನ್ನಡ ತಗೊಂಡವರಿಗೆ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಕಮೆಂಟ್ಸಲ್ಲಿ ಭಾಳ ಜನ ಕೇಳಿದಿರಿ, ಸರ್ ಪ್ರಿಪೇಟರಿ ಎಕ್ಸಾಮು ಕ್ವಶನ್ ಪೇಪರ್ಸು ಅದು ಇದು ಏನೋ ಅಪ್ಲೋಡ್ ಮಾಡಿಕೊಟ್ಬಿಟ್ರಿ, ಆದರೆ ನಮ್ಮ ಹತ್ರ ಕೀ ಆನ್ಸರ್ಗಳೇ ಇಲ್ಲ ಸರ್ ಅಂತ. ನಮಗೆ ಕೀ ಆನ್ಸರೇ ಗೊತ್ತಿಲ್ಲ ಅಂತ. ಇನ್ನೂ ಸ್ವಲ್ಪ ಜನ ಹಾಕಿದ್ದೀರಾ, ಸರ್ ವಾಟ್ ಅಬೌಟ್ MCQs ಅಂತ ನಾನು ನಿಮಗೆ ಕೇಳಬೇಕು, ನೀವು ನನಗೆ ಕೇಳ್ತಾ ಇದ್ದೀರಿ, ಯಾಕಂದ್ರೆ ನಾನೇ ಅಲ್ವಾ ಎಕ್ಸಾಮ್ ಬರೆಯುವಂಥದ್ದು ಅಂತ ಹೀಗೆ ಅನಿಸ್ತಾ ಇದೆ. ಅದು ನಿಮ್ಮ ಒಂದು ಲೂಪ್ ಹೋಲ್ಸ್ ಅಂತ ಅನಿಸುತ್ತೆ. ದಯವಿಟ್ಟು ಕೇಳಿ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಕೇಳಿ. MCQsಗಳಿಗೆ ನಾನು 20 ಕ್ವಶನ್ ಪೇಪರ್ಸ್ಗಳನ್ನು ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿ ಕೊಡ್ತೇನೆ. ಇದು ನನ್ನ ಜವಾಬ್ದಾರಿ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕಲ್ಲಿ ಪ್ರತಿಯೊಂದು ಲಿಂಕನ್ನು ಪೇಸ್ಟ್ ಮಾಡಿರ್ತೇನೆ. ಒಂದು ಕ್ಲಿಕ್ ಮಾಡಿ, ವಿತ್ ಕೀ ಆನ್ಸರ್ ರೆಡಿ ಇರುತ್ತೆ. ಉದ್ದೇಶ ಇಷ್ಟೇ, ಸಮಯದ ಕೊರತೆ ಇದೆ, ಈಗ ಇರೋದೇ ಒಂದು ದಿನ ಸರ್. ಹಾಗಾಗಿ ದಯವಿಟ್ಟು ನಿಮಗೋಸ್ಕರ ನಾವು ನಮ್ಮ ನಿದ್ದೆಯನ್ನು ಸ್ಯಾಕ್ರಿಫೈಸ್ ಮಾಡ್ತಾಯಿದ್ದೀವಿ ಅಂದಮೇಲೆ ತಾವುಗಳು ಎಕ್ಸಾಮ್ ಬರೆಯೋರು, ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀರಾ. ಲಾಸ್ಟ್ ಎಕ್ಸಾಮ್ ಹೆಂಗಿರಬೇಕು ಅಂತ ಹೇಳಿದರೆ, ಇಂಗ್ಲೀಷ್ ಬರೆದ್ರಲ್ವಾ, ಅದಕ್ಕಿಂತ ಈ ಲೆವೆಲಿಗೆ ಹೋಗುತ್ತೆ ಸರ್. ಈ ಒಂದು 20 ಪ್ರಶ್ನೆ ಪತ್ರಿಕೆಗಳನ್ನು ಅಷ್ಟು ಓದುವ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ಒಂದು 10 ಪ್ರಶ್ನೆ ಪತ್ರಿಕೆಗಳನ್ನು ತಗೊಂಡು ಅದರ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡ್ತಾ ಇದ್ದೇನೆ ಸರ್. ನನ್ನ ಪ್ರಯತ್ನ ನಾನು ಪಡ್ತಾ ಇದ್ದೇನೆ. ಯಾಕಂದರೆ ಅದರಲ್ಲೇ MCQs ಕವರ್ ಆಗುತ್ತೆ, ಅದರಲ್ಲೇ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕವರ್ ಆಗುತ್ತೆ, 2 ಮಾರ್ಕ್ಸ್ ಕೂಡ ಅದರಲ್ಲೇ ಕವರ್ ಆಗುತ್ತೆ. ಹಾಗಾಗಿ ಆ ಉದ್ದೇಶದಿಂದನೇ ನಾನು ಈ ವಿಡಿಯೋನ ಅಪ್ಲೋಡನ್ನು ಮಾಡುತ್ತಿರುವಂಥದ್ದು. ಬಯಾಲಜಿ, ಹೌದಲ್ವಾ? ಬಯಾಲಜಿ ಅಂತ ಹೇಳಿದರೆ ನಮ್ಮ ಜೀವಶಾಸ್ತ್ರ ಅಂತ, ನಮ್ಮ ಬಗ್ಗೆ ಇರುವಂಥದ್ದು. ಡಯಾಗ್ರಾಮ್ಸ್ ನಾನು ನಿಮ್ಗೆ ಹೇಳಿದೆ, ಅಟ್ಲೀಸ್ಟ್ 4 ಡಯಾಗ್ರಾಮ್ಸ್ ಬಗ್ಗೆ ನನಗೆ ಇರೋದು ಪ್ರಿಡಿಕ್ಷನ್ ಏನು ಅಂತ ಹೇಳಿದರೆ, ಒಂದು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮು, ಹೌದಲ್ವಾ, ಒಂದು ಸ್ಪರ್ಮಿನ ಡಯಾಗ್ರಾಮ್ ಆಗಿರ್ಬೋದು. ಇನ್ನೊಂದು ನಿಮಗೆ ನಾನು ಡಯಾಗ್ರಾಮ್ಸ್ ಬಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ, ಅದರಲ್ಲೇ ಇದೆ. ಯಾಕಂದರೆ ಬಹಳ ಸಲ ರಿಪೀಟ್ ಆಗಿರುವಂತಹ ಆ ಒಂದು ಚಿತ್ರಗಳಾಗಿರ್ತವೆ. ಇದೇ ಬರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಇರುವ ಸತ್ಯವನ್ನು ಹೇಳಬೇಕು. ಸುಮ್ಮನೆ ಮಿಸ್ಗೈಡ್ ಮಾಡಿಬಿಟ್ರೆ ನಾನು, ಹೌದಲ್ವಾ, ನಾಳೆ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡು ಬರೀ ನಂದೇ ಮುಖ ಬರ್ತಾ ಇರುತ್ತೆ ಚಿತ್ರದ ಬದಲಿಗೆ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಒಂದು ಪ್ರಿಪೇಟರಿ ಎಕ್ಸಾಮ್ಸ್ ಕ್ವಶನ್ ಪೇಪರನ್ನು ಬಿಡಿಸಿ ಯಾರಿಗೆ ಡಿಫಿಕಲ್ಟ್ ಆಗ್ತಾ ಇದೆಯೋ ಬಯೋ, ನಾಳೆ ಕೂತ್ಕೊಂಡು ಕಡಿಮೆ ಅಂದರೆ ಒಂದು 6 ಪ್ರಶ್ನೆ ಪತ್ರಿಕೆಗಳನ್ನು ವಿತ್ ಕೀ ಆನ್ಸರ್ ಬಿಡಿಸಿದ್ದೆ ಆದರೆ ನಿಜವಾಗಿಯೂ ಹ್ಯಾಪಿಲಿ ಯು ವಿಲ್ ಕಮ್ ಔಟ್ ಫ್ರಮ್ ದಿ ಎಕ್ಸಾಮ್ ಹಾಲ್. ನೀವು ನಿಮ್ಮನ್ನು ನೀವೇ ಬೂಸ್ಟ್ ಮಾಡಬೇಕು. ಬೇರೆಯವ್ರು ಯಾರೂ ಬರೋಲ್ಲ, ಪೋಷಕರಾಗಲಿ, ಫ್ರೆಂಡ್ಸ್ಗಳಾಗಲಿ, ನಾವಾಗಲಿ ಯಾರೂ ಬರೋಲ್ಲ ಸರ್. ನಮ್ಮ ಕರ್ತವ್ಯ ಇಷ್ಟೇ. ನಿಮಗೆ ಏನಂತೀರಾ, ಯಾವುದು ಅವೈಲೇಬಲ್ ಇಲ್ವೋ ಮಾರ್ಕೆಟಲ್ಲಿ ಅಂಥದ್ದನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆ ಉಚಿತವಾಗಿ ಕೊಡ್ತಾ ಇದ್ದೇನೆ. ನಾನು ಅದನ್ನು ಪ್ರೈವೇಟೈಸೇಷನ್ ಮಾಡಿ ಇಡ್ಬೋದು ವೀಡಿಯೋಸ್ಗಳನ್ನು. ಉದ್ದೇಶ ದುಡಿಯುವಂಥದ್ದಲ್ಲ, ಉದ್ದೇಶ ಮಕ್ಕಳಿಗೆ ಜ್ಞಾನವನ್ನು ನೀಡುವಂಥದ್ದು. ಉಚಿತವಾಗಿ ಫ್ರೀ ಎಜುಕೇಷನ್ ಚೆನ್ನಾಗಾಗಲಿ. ಎಲ್ಲೋ ಒಂದು ಕಡೆ ನಾಳೆ ಕೂತ್ಕೊಂಡು ತಾವುಗಳು ಪ್ರೊಫೆಸರೋ ಅಥವಾ PhD ಮಾಡ್ಕೊಂಡು ಎಲ್ಲೋ ಒಂದು ಕಡೆ ಕೂತ್ಕೊಂಡು ನಮ್ಮಂಥವ್ರಿಗೆ ನೆನೆಸಲಿ, ನಮ್ಮವ್ರನ್ನ ಮರೆಯೋದು ಬೇಡ ಅಂತ ಹೇಳ್ತಾ ಈ ವಿಡಿಯೋವನ್ನು ಮಾಡುತ್ತಿರುವಂಥದ್ದು. ಪ್ರೀತಿಯ ವಿದ್ಯಾರ್ಥಿಗಳೇ, ಒಂದು ಭರವಸೆಯೊಂದಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಏನು ಅಂತ ಹೇಳಿದರೆ, ನಿಮ್ಮ ಪ್ರೀತಿ ತೋರಿಸ್ತೀರಾ ತಾವುಗಳು ಕಮೆಂಟ್ಸಲ್ಲಿ ಅಂತ. ಬರೀ ವಿಡಿಯೋಸ್ ನೋಡ್ಕೊತ ಸ್ಮೈಲ್ ಕೊಟ್ಟು ಭಾರಿ ಚೆನ್ನಾಗಿದೆ ಅಂತ ಅಲ್ಲ, ತಾವುಗಳು ಕಮೆಂಟ್ ಮುಖಾಂತರ ನಮಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದರೆ, ಗ್ರ್ಯಾಟಿಟ್ಯೂಡ್, ಅದೇ ಥ್ಯಾಂಕ್ ಯು ಸರ್ ಅಂತ, ಅಥವಾ ಒಂದು ನಿಮ್ಮ ಇಮೋಜೀಸ್ ಅಂತ ಕರಿತೀವಲ್ಲ ಅದು ಆಗಿರ್ಬೋದು, ಹೌದಲ್ವಾ? ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಸರ್. ಮತ್ತೇನು ಬೇಡ ನಮಗೆ. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ತೀರಾ ಅಂತ
ಅಂದ್ಕೊಂಡಿದ್ದೇವೆ. ಯಾಕಂದರೆ ಅದು ನಿಮಗೆ ಬಿಟ್ಟಿರುವಂಥದ್ದು, ಮಾಡಿದಿರೋ ಇಲ್ಲೋ ಅಂತ, ಹೌದಲ್ವಾ? ಧನ್ಯವಾದಗಳು. ಇದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಜೊತೆ ಸಂಪರ್ಕದಲ್ಲೇ ಇರಿ. ನಿಮ್ಮ ಫ್ಯೂಚರಿಗಾಗಿಯೂ ನಾವು ಒಳ್ಳೆ ಪ್ಲಾನನ್ನು ಮಾಡಿದ್ದೇವೆ. ಹೋಪ್ ಓಕೆ ಯು ವಿಲ್ ಸ್ಟೇ ಟ್ಯೂನ್ ಇನ್ ಅವರ್ ಯೂಟ್ಯೂಬ್ ಚಾನಲ್. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ನಾನು ನೋಡಿಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು. ಯಾಕಂದರೆ ಕಮೆಂಟ್ಸ್ ಅಷ್ಟಿದ್ದಾವೆ, ಆ ಕಮೆಂಟ್ಸಿಗಾಗಿ ನಾನು ಹೌದಲ್ವ, ನಿಮಗೆ ಹೇಳಿದೆ ನಾನು. ಓಕೆ, ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫೋರ್ತ್ ಕಮಿಂಗ್ ಎಕ್ಸಾಮ್ಸ್.